ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿದ್ದ ಬೆಲ್ ಐಕಾನ್ ಒತ್ತಿ, ನನ್ನ ವಿಡಿಯೋ ಎಲ್ಲ ನಿಮಗೆ ಬರ್ತದೆ. ನೋಡಿ ಫ್ರೆಂಡ್ಸ್, ನಾನಿವತ್ತೊಂದು ಹೊಸದಾದ ಜ್ಯೂಸನ್ನು ಮಾಡಿದ್ದೀನಿ. ಬಹಳ ಒಳ್ಳೆಯ ಜ್ಯೂಸ್ ಇದು. BP, ಶುಗರಿಗೆ, ನೆಕ್ಸ್ಟ್ ಹೇರ್ ಫಾಲ್ ಸಮಸ್ಯೆಗೆ, ನೆಕ್ಸ್ಟ್ ಗ್ಯಾಂಗ್ರಿಂಗ್, ಇನ್ನು ಮುಂತಾದ ಸಮಸ್ಯೆಗಳಿರ್ತವಲ್ಲ, ಚರ್ಮ ರೋಗದ್ದು, ನೆಕ್ಸ್ಟ್ ಕಿವಿ ನೋವು, ಹಲ್ಲು ನೋವು, ಎಲ್ಲದಕ್ಕೂ ಇದು ಒಂದು ಒಳ್ಳೆಯ ಔಷಧಿ ಅಂತ ಹೇಳ್ಬೋದು. ಒಂದು ಚೆನ್ನಾಗಿರುವ ಜ್ಯೂಸ್ ಇದು. ನೀವು ಒಂದು ಸಲ ಮಾಡಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇದೊಂದು ಬಹು ಉಪಯೋಗಿ ಜ್ಯೂಸ್ ಆಗಿದೆ. ಯಾಕೆಂದರೆ ಇದು ನೆಗಡಿ, ಕೆಮ್ಮು, ಉಷ್ಣತೆಯನ್ನು ಕೂಡ ನಿವಾರಿಸುತ್ತೆ. ಕಜ್ಜಿ ತುರಿಕೆ, ನೆಕ್ಸ್ಟ್ ಜಂತು ಹುಳದ ಸಮಸ್ಯೆ ಇದ್ದರೂ ಕೂಡ ದೂರ ಮಾಡ್ತದೆ. ಶುಗರ್ ಲೆವೆಲ್ ಕೂಡ ಕಮ್ಮಿ ಮಾಡ್ತದೆ. ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಕಮ್ಮಿ ಮಾಡ್ತದೆ. ಬ್ಲಡ್ ಕೊಲೆಸ್ಟ್ರಾಲ್ ಕೂಡ ರಿಡ್ಯೂಸ್ ಮಾಡ್ತದೆ. ಅಂಥ ಒಳ್ಳೆಯ ಜ್ಯೂಸ್ ಇದು. ದಯವಿಟ್ಟು ಮಾಡಿ. ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ ನೋಡಿ ಫ್ರೆಂಡ್ಸ್. ನಾನು ದೊಡ್ಡ ಪತ್ರೆ ಎಲೆನ ತಗೊಂಡಿದ್ದೀನಿ. ನೆಕ್ಸ್ಟ್ ಏಲಕ್ಕಿ, ನೆಕ್ಸ್ಟ್ ಕಾಳು ಮೆಣಸು, ಕರಿಮೆಣಸು ಅಂತ ಹೇಳ್ತಾರೆ. ನೆಕ್ಸ್ಟ್ ಈರುಳ್ಳಿನ ತಗೊಂಡಿದ್ದೀನಿ. ಜ್ಯೂಸ್ ಮಾಡುವ ಮುಂಚೆ ಇದರ ಉಪಯೋಗನ ಹೇಳ್ತಾ ಇದ್ದೀನಿ ನೋಡಿ. ಈ ದೊಡ್ಡಪತ್ರೆ ಎಲೆ ಇದೆಯಲ್ಲ, ಇದರಲ್ಲಿ ನೆಗಡಿ, ಕೆಮ್ಮು, ಉಷ್ಣತೆಯನ್ನು ನಿವಾರಿಸುವ ಶಕ್ತಿ ಇದೆ. ಈ ದೊಡ್ಡಪತ್ರೆ ಎಲೆಯಿಂದ ಕಜ್ಜಿ ತುರಿಕೆ ಏನಾದರೂ ಇದ್ದರೆ ಇದರ ರಸನ ಲೇಪನೆ ಮಾಡ್ಬೋದು. ಹೊಟ್ಟೆಯಲ್ಲಿ ಜಂತು ಹುಳದ ಸಮಸ್ಯೆ ಇದ್ದರೆ ಇದರ ರಸನ ಸೇವಿಸಿದರೆ ಯಾರಿಗೂ ಆಗುತ್ತೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಏಲಕ್ಕಿ, ನೆಕ್ಸ್ಟ್ ಕಾಳು ಮೆಣಸೆಲ್ಲ ಜೀರ್ಣಶಕ್ತಿಗೆ ಒಳ್ಳೆಯದು, ಕಫಕ್ಕೆ ಒಳ್ಳೆಯದು ನೋಡಿ ಫ್ರೆಂಡ್ಸ್. ಈರುಳ್ಳಿ ಇದೆಯಲ್ಲ, ಈರುಳ್ಳಿಯನ್ನು ಉಳ್ಳಾಗಡ್ಡಿ ಅಂತ ಹೇಳ್ತಾರೆ. ಉಳ್ಳಾಗಡ್ಡಿ ಅಂದರೆ ಹಿಂದಿನ ಕಾಲದಲ್ಲಿ ಒಳ್ಳೆಯ ಗೆಡ್ಡೆ ಅಂತ ಹೇಳೋದಕ್ಕೆ ಉಳ್ಳಾಗಡ್ಡಿ ಅಂತೇಳಿ ನೆಕ್ಸ್ಟ್ ಹಾಗೆ ಅಂತ ಪ್ರಸಿದ್ಧವಾಗಿದೆ. ಇದು ನಮ್ಮ ಶರೀರದಲ್ಲಿ ಗ್ಯಾಂಗ್ರೀನ್ ಸಮಸ್ಯೆ ಇದ್ದರೆ ಅದು ಕೂಡ ಕಮ್ಮಿ ಮಾಡುತ್ತೆ. ತೂಕ ಕೂಡ ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ಬ್ಲಡ್ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡ್ತದೆ. ಹೇರ್ ಫಾಲ್ ಸಮಸ್ಯೆ ಇದ್ದರೆ ಇದರ ರಸನ ತಲೆಗೆ ಹಚ್ಚಿದರೆ ಆಟೋಮೆಟಿಕ್ಕಾಗಿ ಹೇರ್ ಫಾಲ್ ನಿಂತು ಹೋಗುತ್ತೆ. ಇದರಲ್ಲಿ ಸಲ್ಫರ್ ಅಂಶ ಹೆಚ್ಚಿರೋ ಕಾರಣ ಹೇರ್ ಫಾಲ್ಗೆ ಒಳ್ಳೆಯ ಮದ್ದು ಇದು. ಪಿಗ್ಮೆಂಟೇಷನ್ ಸಮಸ್ಯೆ ಇದ್ದರೆ ಇದರ ಜ್ಯೂಸ್ ಮಾಡಿ ಕುಡಿಬೋದು. ಕಿವಿ ನೋವಿಗೂ ಒಳ್ಳೆಯ ಪರಿಹಾರವಾಗಿದೆ. ಶುಗರ್ ಡೌನ್ ಆಗ್ತದೆ. ಹಾರ್ಟ್ ಪ್ರಾಬ್ಲಮ್ ಏನಾದಿದ್ರೂ ಕೂಡ ಅದು ಕಮ್ಮಿ ಆಗುತ್ತೆ. ಹಲ್ಲು ನೋವು ಏನಾದಿದ್ದರೆ ಅದರ ರಸನ ಅಥವಾ ಹಾಗೆಯೇ ಈರುಳ್ಳಿನ ಕಚ್ಚಿ ಒಂದು 3 ನಿಮಿಷಗಳ ಕಾಲ ಅಗ್ದು ತಿಂದರೆ ಹಲ್ಲು ನೋವು ಕೂಡ ಕಮ್ಮಿ ಆಗುತ್ತೆ. ನಾವು ಇದರ ಮಿಶ್ರಣ ಮಾಡಿ ಇದರದೊಂದು ಹೊಸದಾದ ಒಂದು ಜ್ಯೂಸ್ ಮಾಡಿದ್ದೀವಿ. ಈ ಜ್ಯೂಸನ್ನ ಕುಡಿದ್ರೆ ನಮ್ಮ ದೇಹದ ಕೊಲೆಸ್ಟ್ರಾಲ್, BP ಎಲ್ಲ ಕಮ್ಮಿ ಆಗುತ್ತೆ, ನಾರ್ಮಲ್ ಆಗುತ್ತೆ. ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಇವೆಲ್ಲವನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ನೀವು ಕೂಡ ಹೀಗೆ ಹಾಕ್ಕೊಂಡು ಬಿಡಿ. ಎಲ್ಲವನ್ನು ಹಾಕಬೇಕು. ಸಕ್ಕರೆನ ನೆಕ್ಸ್ಟ್ ಹಾಕಿದರೆ ಆಯಿತು ನೋಡಿ. 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಬೇಡಿ, ಯಾಕಂದರೆ ಈರುಳ್ಳಿಯಲ್ಲಿ ನೀರಿರೋ ಕಾರಣ ಅದು ಮಿಕ್ಸಿಯಲ್ಲಿ ರುಬ್ಬುವಾಗ ಸ್ವಲ್ಪ ಕಷ್ಟ ಆಗ್ತದೆ. ನೆಕ್ಸ್ಟ್ ರುಬ್ಬಿದ ನಂತರ ಬೇಕಾದರೆ ನೀರು ಹಾಕಿ ತೆಳ್ಳಗೆ ಮಾಡ್ಬೋದು. ನಾನು 1 ಗ್ಲಾಸ್ ನೀರು ಹಾಕಿದ್ದು. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್. ರುಬ್ಬಿ ತಂದಿದ್ದೀನಿ ನೋಡಿ. ಈ ಥರ ನೊರೆ ನೊರೆ ಬಂದಿದೆ ನೋಡಿ. ಇದನ್ನು ಸೋಸ್ಕೊಳ್ಬೇಕು ಚೆನ್ನಾಗಿ. ಒಂದು ಸಲ ಸೋಸಿ ಆಯಿತು. ರುಬ್ಬಿದ ಮೇಲೆ ಅದರ ಪುನಃ ಇನ್ನೊಂದು ಸಲ ನಾನು ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ರುಬ್ಬಿ ಇನ್ನೊಂದು ಸಲ ರಸ ತೆಗಿತಾ ಇದ್ದೀನಿ ನೋಡಿ. ಸೋಸಿ ಚೆನ್ನಾಗಿ ರಸ ತೆಗಿಬೇಕು. ಕೈಯಲ್ಲಿ ಹಿಚುಕಿ ರಸ ತೆಗಿಬೇಕು ನೋಡಿ. ಈ ಥರ ಹಿಚಕಬೇಕು ಕೈಯಲ್ಲಿ, ಆಗ ರಸ ಚೆನ್ನಾಗಿ ಬೀಳ್ತದೆ. ಈ ಥರ ಚೆನ್ನಾಗಿ ಪೇಸ್ಟ್ ಮಾಡಿಟ್ಟಿರಬೇಕು. ನೆಕ್ಸ್ಟ್ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ತೆಳ್ಳಗೆ ಮಾಡಬೇಕು. ಈ ಥರ ತೆಳ್ಳಗೆ ಮಾಡಿ ಮಿಕ್ಸಿ ಜಾರಲ್ಲಿದ್ದ ನೀರನ್ನು ಇದಕ್ಕೆ ಇನ್ನೊಂದು ಸಲ ಸೋಸ್ಕೊಳ್ಬೇಕು ನೋಡಿ. ಹೀಗೆ ನೋಡಿ. ಈ ಥರ ಚೆನ್ನಾಗಿ ಸೋಸ್ಕೊಳ್ಬೇಕು ನೋಡಿ. ಪಾತ್ರೆಯಲ್ಲಿ ಒಂಥರ ನೊರೆ ನೊರೆ ಬಂದಿದೆ ನೋಡಿ. ಹಾಲಿನ ಥರ ಬಂದಿದೆ ಜ್ಯೂಸು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಸಕ್ಕರೆ ಆ್ಯಡ್ ಮಾಡಿಲ್ಲ ಆಯಿತು, ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆ ಯಾವ ರೀತಿ ರುಚಿ ಬೇಕೋ ಆ ಥರ ಮಾಡ್ಬೋದು. ಶುಗರ್ ಕಾಯಿಲೆ ಇದ್ದವರು ಬೆಲ್ಲನ ಹಾಕ್ಕೊಂಡು ತಿನ್ಬೋದು. ಬೆಲ್ಲ ಹಾಕಿದರೆ ತುಂಬ ಒಳ್ಳೆಯದು, ನಮ್ಮ ರಕ್ತಕ್ಕೆ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡುತ್ತೆ. ಈ ಈರುಳ್ಳಿ, ದೊಡ್ಡಪತ್ರೆ ಎಲ್ಲ ಶರೀರಕ್ಕೆ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈರುಳ್ಳಿ ದೊಡ್ಡಪತ್ರೆಯ ಕಾಂಬಿನೇಷನ್ ಇರುವ ಜ್ಯೂಸ್ ರೆಡಿ ಆಯಿತು. ಈ ಥರ ಜ್ಯೂಸ್ ಮಾಡಿ ಕುಡೀರಿ. ಈ ಬೇಸಿಗೆಗಾಲದಲ್ಲಿ ತುಂಬ ಒಳ್ಳೆಯದು. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಎಲ್ರಿಗೂ ಶುಭ ದಿನ.